ಬೆಳೆ ಸಮೀಕ್ಷೆಗಾರರ ಸಂಘದ ವತಿಯಿಂದ ನಾನು ರಾಜ್ಕುಮಾರ್ ಪ್ರಭುತ್ಕರ್ ಅವರು ಮಾತಾಡ್ತಾ ಇದ್ದೀನಿ. ಸುಮಾರು ನಾವು 8 ವರ್ಷದಿಂದ ನಾವು ಬೆಳೆ ಸಮೀಕ್ಷೆಗಾರರಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಮಗ ಏನಪ್ಪ ಅಂದ್ರೆ ಸರ್ಕಾರ ನಮ್ಮ ಪ್ರತಿ ಒಂದು ಗ್ರಾಮದಲ್ಲಿ ಒಬ್ಬ PR ಗಳಿದ್ದಾರೆ. ಅವರಿಗೆ ಅವ್ರು ಏನಂದ್ರೆ ನಾವು ಖಾಸಗಿ ನಿವಾಸಿಗಳು ಅಂತ ಹೆಸರು ಕರಿತಾ ಇದ್ದಾರೆ. ನಾವೆಲ್ಲ ಸರ್ಕಾರದ ವತಿಯಿಂದಾನೇ ಕೆಲಸ ಮಾಡ್ತಾ ಇರೋದು. ಅದಕ್ಕೆ ನಾವು ಏನಪ್ಪಾ ಅಂದ್ರೆ ಸರ್ಕಾರಗಳ ವಿನಂತಿ ಮಾಡ್ಕೊತಿದೀವಿ. ನಾವು ಖಾಸಗಿ ನಿವಾಸಿಗಳನ್ನು ಕರಿಬಾರದು, ನಮ್ಮನ್ನ ಸರ್ಕಾರಿ ಒಂದು ಖಾಯಂಗೊಳಿಸ್ಕೊಳ್ಳೋದಕ್ಕೆ ಸರ್ಕಾರದ ಒಂದು ಭಾಗವಾಗಿ ನಾವು ಸರ್ಕಾರಿ ಖಾಯಂಗೊಳಿಸ್ಬೇಕಂತ ಹೇಳ್ಕೊತೀವಿ. ಅದೇ ರೀತಿಯಾಗಿ ನಮ್ಮ ಎಲ್ಲಾ PR ಗಳಿಗೆ ಸೇವಾ ಭದ್ರತೆ ಒದಗಿಸಬೇಕು. ಸೇವಾ ಭದ್ರತೆ ಅಂದ್ರೆ ನಮ್ಮ ಯಾವಾಗ PR ಗಳಿಗೆ ಯಾವುದೇ ಒಂದು ರೀತಿಯಲ್ಲಿ ಸಮಸ್ಯೆಗಳಾಗದರೆ ಸರ್ಕಾರ ಯಾರು ಸ್ಪಂದಿಸ್ತಾ ಇಲ್ಲ. ಅದಕ್ಕೇನಪ್ಪ ಅಂದ್ರೆ ಸರ್ಕಾರ ನಮಗೆ ಕೂಡಲೇ ನಮಗೆ ಸ್ಪಂದಿಸಬೇಕು. ಯಾವುದೇ ಇಲ್ಲಿವರೆಗೂ ID ಕಾರ್ಡ್ ಇಲ್ಲ ಯಾವ ನಮ್ಮ PR ಗಳಿಗೆ. ಬಹಳಷ್ಟು ಜಿಲ್ಲೆಗಳಲ್ಲಿ ಹಳ್ಳಿಗಳಿಗೆ ರೈತರು ಏನಂತಾರೆ, ನಮಗೆ ನೀವು ಯಾರೋ ಏನು ಎಲ್ಲಿದು ಬಂದು. This video is sponsored by Max Multi-Speciality Hospital, 24/7 emergency trauma and critical care center with advanced services located at Hagarga Circle, Ring Road, Gulbarga. कल्याण कर्नाटका का पहला मैट्रिमोनियल ऐप, यहाँ मिलेगा आपका परफेक्ट मैच। क्या आप अपने जीवन साथी की तलाश में हैं? Call now 08047363399. Download the Janta Matrimony app. ನೀವು ಏನ್ ಕೆಲಸ ಮಾಡ್ತಾ ಇದೀರಿ ಅಂತೆಲ್ಲ ನಮ್ಗೆ ಕ್ವಶನ್ ಮಾಡ್ತಾರ. ಅವಾಗ ನಮಗೆ ಬಹಳ ತೊಂದರೆ ಆಗ್ತದ. ಅವಾಗ ನಾವು ರೈತರಿಗೆ ಏನು ಉತ್ತರ ಕೊಡ್ಬೇಕಪ್ಪ ಅಂದ್ರೆ ನಮಗೆ ಪ್ರತಿಯೊಂದು PR ಗಳಿಗೆ ಸರ್ಕಾರದ ವತಿಯಿಂದ ಒಂದು ID ಕಾರ್ಡ್ ಮಾಡಿಸ್ಕೊಡ್ಬೇಕು. ಅದರ ಜೊತೆಗೆ ಮತ್ತೇನಪ್ಪ ಅಂದ್ರೆ ನಾವು ಸರ್ಕಾರ ನಮಗೀಗ ಬಹಳಷ್ಟು ಸಂಬಳ ಬಹಳ ಕಡಿಮೆ ಕೊಡ್ತಾ ಇದೆ. ಅಂದ್ರೆ ಒಂದು ಪ್ಲಾಟಿಗೆ 10 ರೂಪಾಯಿ, ಮೊದಲು 10 ರೂಪಾಯಿ ಐತಿ, 1 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನಾವು ಎಷ್ಟು ಸಮಸ್ಯೆ ಇದೆ ಅಂದ್ರೆ ಈಗ ಗ್ರಾಮ ಲೆಕ್ಕಗಾರಿ ಅಧಿಕಾರಿಗಳು ಇರ್ತಾರೆ, ಅವ್ರನ್ನ ಮೇಲಧಿಕಾರಿಗಳು ಅವ್ರನ್ನ ಮಾಡ್ತಾರೆ, ಅವ್ರು ನಮಗೆ ಟಾರ್ಚರ್ ಮಾಡ್ತಾರೆ. ನೀವು ಬೇಗ ಸಮೀಕ್ಷೆ ಮಾಡ್ತೀರಿ, ರೈತರಿಗೆ ಪರಿಹಾರ ಕೊಡಬೇಕಾಗಿದೆ, ನಿಮ್ಮಿಂದ ರೈತರಿಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ. ಆ ಟೈಮಿನಾಗ ನಾವು ಮಳೆ ಬರ್ಲಿ ಏನೇ ಬರ್ಲಿ ನಾವು ಎಂತ ಕಷ್ಟ ಇದ್ರು ಮಳೆಯಲ್ಲಿ ನಾವು ಏನಂದ್ರೆ ಸರ್ವೆ ಮಾಡಕ್ ಹೋಗ್ಬಿಡ್ಬೇಕಾಗ್ತದೆ. ಸರ್ವೆ ಮಾಡಿದ್ರಿಂದ ರೈತರಿಗೆ ಬಹಳ ಅನುಕೂಲ ಆಗ್ತದೆ. ಈಗ ಸರ್ಕಾರ ನಮ್ಗೆ ಕಾಯಂ ಯಾಕೆ ಕೊಡುತ್ತದೆ, ಸರ್ಕಾರಕ್ಕೆ ಒಂದು ಹುದ್ದೆ ಬಹಳ ಅನುಕೂಲವಾಗಿ ಅನಿವಾರ್ಯ ಇದೆ ಈ ಸರ್ಕಾರದಲ್ಲಿ. ನಾವು ಸರ್ಕಾರದ ಒಂದು ರೈತರ ಒಂದು ಕೊಂಡಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮಿಂದ ರೈತರಿಗೆ ಏನದಪ್ಪ ಅಂದ್ರ ನೋಡಿ BM ಕಿಸಾನ್ ಬರ್ತದೆ. ಯಾವುದೇ ಒಂದು ಪರಿಹಾರ ಬೇರಬೇಕಾದ್ರೆ ಬೆಳೆಯನ್ನು ನಾವು ಸಂಪೂರ್ಣ ಮಾಹಿತಿ ನಾವು ಕೊಟ್ಟಾಗ ಮಾತ್ರ ಪರಿಹಾರ ಬರ್ತದಲ್ಲ. ಅದೇ ರೀತಿಯಾಗಿ ನಾವು ಸರ್ಕಾರಕ್ಕೆ ಬಹಳ ಅನುಕೂಲ ಆಗಿದೆ ನಮ್ಮ PR ಗಳಿಂದ. ಇದು ನಮಗೊಂದು ಸೇವಾ ಭದ್ರತೆ ಒದಗಿ ನಮಗೆ ಖಾಯಂಗೊಳಿಸಿದ್ರೆ ನಮಗೆ ಎಲ್ಲಾ PR ಗಳು ಬಹಳ ಅನುಕೂಲ ಆಗ್ತದೆ ಅಂತ ನಾವು ಹೇಳ್ತಾ ಇದೀವಿ. ಯಾಕಂದ್ರೆ ಇಲ್ಲಿ ಎಲ್ಲಾ PR ಗಳಿಗೆ ಬಹಳ ಬಡವರಿದ್ದಾರೆ, ವಿದ್ಯಾವಂತರಿದ್ದಾರೆ, ಒಂದು ನಿರುದ್ಯೋಗಿಗಳಿದ್ದಾರೆ. ಇವರಿಗೆ ಒಂದು ನಾವು ಖಾಸಗಿ ನಿವಾಸಿಗಳು ಅನ್ನಾರದೆ ಒಂದು ಸೇವಾ ಭದ್ರತೆ ಒದಗಿಸಿ ನಮಗೊಂದು ರೈತರಿಗೆ ಎಲ್ಲ ಸಹಾಯಧನ ನೀಡಬೇಕಂತ ನಾವು ಕೇಳ್ಕೊತಿದೀವಿ. ನಾವು ಜಿಲ್ಲೆಯಿಂದ ಪ್ರತಿಯೊಂದು ಹಳ್ಳಿ ಒಂದಂದ್ರೆ ಪ್ರತಿಯೊಂದು ಹಳ್ಳಿ ಒಂದು PR ಇದ್ದೇನೆ. ನಮ್ ಗುಲ್ಬರ್ಗದಿಂದ 300 ಜನ ಇದ್ದಾರೆ. 1000 ಜನ ಜಿಲ್ಲೆಗೆ 1000 ಜನ. ಹೀಗಾಗಿ ನಾವು ಎಲ್ಲರಿಗೂ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದೀವಿ. ನಮ್ಗ ಸಂಬಳದ ಜೊತೆಗೆ ನಮಗ ಖಾಯಂಗೊಳಿಸಲಾಗುವ ಮೇನ್ ಉದ್ದೇಶ ನಮ್ಮದು. ನಾವು ಸುಮಾರು 8-9 ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ. ನಾವು ಸರ್ಕಾರಕ್ಕೂ ಮನವಿ ಮಾಡಿದೀವಿ. ಇದು ಮುಂದೆ ನಾವು ಅಧಿವೇಶನದಲ್ಲಿ ಇರ್ತಕ್ಕಂಥ ಅಧಿವೇಶನದಲ್ಲಿ ನಾವು ಸರ್ಕಾರಕ್ಕೆ ಒಂದು ಮಾಹಿತಿ ಸಲ್ಲಿಸ್ತೀವಿ. ಇದೇ ರೀತಿಯಾಗಿ ನಾವು ಬೆಳಗಾವಿ ಅಧಿವೇಶನದಲ್ಲೂ ನಾವು CM ಅವರಿಗೆ ಮತ್ತು ಸಂಬಂಧಪಟ್ಟ ಕೃಷಿ ಸಚಿವರಿಗೂ ನಾವು ಭೇಟಿ ಮಾಡ್ತಾ ಇದೀವಿ ಸರ್. ಇದು ನಾವು ಇಷ್ಟು ಹೇಳಿ ನಾವು ಮುಂದಿನ ನಮ್ಮ ಹೆಸರು ರಾಜ್ಕುಮಾರ್ ಪ್ರಭುತ್ಕರ್ ಅಂತ ಹೇಳಿ.